ಹೇಳಪ್ಪು. ಚಿಕ್ಕಿ, ಸ್ಮಾಲ್ ರಿಕ್ವೆಸ್ಟ್ ಚಿಕ್ಕಿ. ಸೀತಾಗೇನೋ ಆಗಿದೆ, ಅವ್ರಿಗಿನ್ನೂ ಹುಷಾರಾಗಿಲ್ಲ ಅಂತ ಪದೇ ಪದೇ ಅವ್ರಿಗೆ ನೆನ್ಪು ಮಾಡೋದು ಬೇಡ. ಇನ್ಫ್ಯಾಕ್ಟ್ ಸಿಹಿ ನಮ್ಮ ಮನೆಗೆ ಬಂದಾಗಿಂದ ಸೀತಾ ನಾರ್ಮಲ್ ಆಗೇ ಇದ್ದಾರೆ. ಅವ್ರು ಇವಾಗ ಹೇಗಿದ್ದಾರೋ ಅವ್ರನ್ನ ಹಾಗೆ ಇರೋದಕ್ಕೆ ಬಿಟ್ಬಿಡೋಣ ಚಿಕ್ಕಿ, ಪ್ಲೀಸ್. ನಾರ್ಮಲ್ಲ? ಯಾವ್ದಪ್ಪು ನಾರ್ಮಲ್ಲು? ಒಬ್ಬ ತಾಯಿಗೆ ತನ್ನ ಮಗಳು ಸತ್ತೋಗಿದ್ದಾಳೆ ಅನ್ನೋ ವಿಷಯ ಗೊತ್ತಿಲ್ವಲ್ಲ, ಅದು ನಾರ್ಮಲ್ಲ? ಅಥವಾ ಸಿಹಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯನೂ ಸೀತನ್ ಗೊತ್ತಿಲ್ಲ, ಅದು ನಾರ್ಮಲ್ ಅಪ್ಪು? ಬಟ್ ಚಿಕ್ಕಿ, ಸೀತಾ ಇವಾಗ ಸರಿ ಹೋಗಿದ್ದಾರೆ, ನಾರ್ಮಲ್ ಆಗೇ ಇದ್ದಾರೆ. ಎಲ್ ಸರಿ ಹೋಗಿದ್ದಾಳಪ್ಪು? ಪಾಪ ಸೀತಾ ಭ್ರಮೇಲ್ ಬದುಕ್ತಾ ಇದ್ದಾಳು. ನೀನು ಸತ್ಯದಿಂದ ದೂರ ಓಡ್ ಹೋಗ್ತಾ ಇದೀಯ. ಒಂದು ವೇಳೆ ಸೀತನ್ಗೆ ಎಲ್ಲಾ ವಿಷಯನೂ ಎಲ್ಲಾ ಸತ್ಯನೂ ಗೊತ್ತಾಯ್ತು ಅಂತ ಇಟ್ಕೋ, ಆಗ ತಪ್ಪಿತಸ್ಥರಾಗೋದು ಯಾರಪ್ಪು? ನಂಬಿಕೆ ದ್ರೋಹ ಅನ್ನೋ ಹೆಸರು ಬರುತ್ತೆ ಅಪ್ಪು. ಚಿಕ್ಕಿ, ಅದೆಲ್ಲ ಆಮೇಲೆ ನೋಡೋಣ. ಸದ್ಯಕ್ಕೀಗ ನನಗೆ ಸೀತಾ ಮತ್ತೆ ಸಿಹಿ ಖುಷಿಯಾಗಿರೋದು ಅಷ್ಟೇ ಮುಖ್ಯ. ಆ ಹುಡುಗಿ ನಮ್ ಸಿಹಿ ಐ ಆಮ್ ಡ್ಯಾಮ್ ಶ್ಯೂರ್ ಅಪ್ಪು, ನಮ್ಮ ಮನೆಗೆ ಬಂದಿರೋ ಹುಡುಗಿ ಸಿಹಿ ಅಲ್ಲ. ಯಾಕೆ ಸುಮ್ಮನದೆ? ನಿಜ ಅಲ್ವಾ ನಾ ಹೇಳ್ತಿರೋದು? ಮಾತಾಡು ಅಪ್ಪು. ಚಿಕ್ಕಿ, ಅದು ನಮ್ಮ ಸಿಹಿನೇ ಚಿಕ್ಕಿ. ನಾನು ಯಾಮೇರಲ್ಲ ಅಥವಾ ಯಾರನ್ನೂ ಏಮಾರ್ಸ್ತಾನೂ ಇಲ್ಲ, ಅದು ನಮ್ಮ ಸಿಹಿನೇ. ನನ್ನ ರಾಮ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ, ಆದ್ರೆ ಯಾಕೆ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ನನಗ್ ಸತ್ಯ ಏನು ಅಂತ ಗೊತ್ತಿದೆ. ಆ ಹುಡುಗಿ ಸಿಹಿ ಅಲ್ಲ. ಅದನ್ನ ಪ್ರೂವ್ ಮಾಡೋದಕ್ಕೇನೆ ಅವಳಿಗೊಂದು ಟಾಸ್ಕ್ ಕೊಟ್ಟಿದ್ದೀನಿ.